ಅಯ್ಯೋ, ಊಟಕ್ಕೇನು ಮಾಡಲಿ ನಾನು ಅಲ್ವಾ? ಸುಮ್ಕೆ ನನ್ನ ಮಗಳತ್ತ ಕಿತ್ತಾಡ್ಕೊಂಡೆ. ನನ್ನ ಮಗಳು ಹಿಂಗಾಸೆ ಬರಬೇಕು, ಇಲ್ಲೇ ಮನೆ ಮಾಡೋಳಂತಲ್ಲ, ಹಿಂಗಾಸೆ ನೀಯೇ ಬತ್ತೋಳಿ. ಹೆಂಗೋತಕ್ಕೆ ಸೇರ್ಕೋಬೇಕು ಮನೆಯ. ಹೊಟ್ಟೆ ಎಲ್ಲ ಹಸಿತಾಯ್ತೆ, ಚುರ ಚುರ ಅಂತೈತೆ. ನಾನು ಕೆಲಸ ಮಾಡ್ತಿದ್ದಲ್ಲ ಆ ನನ್ನ ಮಗನೂ ನನ್ನ ಕೆಲಸದಿಂದ ಇವಾಗ ಮನೆಯಿಂದ ಈಚೆ ಕಡೆಗೆ ತೊಳ್ಳವನಿ. ಮತ್ತು ನನಗೂ ಅಂದರೆ ನಾನು ಬೀದಿ ಪಾಲಕ್ಕೆ ಹೋಗ್ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಯವ್ವ ಬೇಡ, ನನ್ನ ಮಗಳು ಮನೆಗೆ ಹೋಗಿ ಸೇರ್ಕತ್ತೀನಿ ಅತ್ತಾಗೆ. ಇನ್ನು ಏನು ಮಾಡೋಕ್ಕಾಯ್ತದೆ? ಉಣ್ಣಕ್ಕೂ ತಿನ್ನಕ್ಕೂ ಏನಿಲ್ಲ. ಚಿಕ್ಕ ಹುಡುಗಿಂದ ಅವಳನ್ನ ಸಾಕಿಲ್ವೇ ನಾನು? ಇವಾಗ ಸಾಕಿದ್ರೆ ಏನಾಯ್ತದೆ? ಸಾಕ್ತಾಳೆ, ಸಾಕದೆ ಇನ್ನೇನು ಮಾಡ್ತಾಳೆ? ಬಿಡು, ಹೆಂಗೋನಲ್ವೇ ನೋಡನಿ. ಯಪ್ಪ, ಹೊಟ್ಟೆ ಎಲ್ಲನೂ ತಿರುಗಿಸ್ತೈತೆ ನಂಗಂತೂ. ಕಣ್ಣೆಲ್ಲ ಮಂಜಾಯ್ತೈತೆ. ಏನು ಮಾಡೋದು ಏನೋ. ಯಾರು ಉಣ್ಣಕ್ಕೆ ಬಾ ಅಂತಲೂ ಕರೆಯೋದಿಲ್ಲ, ಕೇಳಿದ್ರೂ ಯಾರೂ ಕೊಡೋದಿಲ್ಲ ಬಿಡು ನನಗೆ. ಕಳ್ಳಿ 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 ಅಂತೇಳ್ಬಿಟ್ಟು ನನ್ನೇ ದೂರ ಇರ್ತಾರೆ. ಯೋಸ್ ಕಡೆ ಕೆಲಸಕ್ಕೆ ಹೇಳ್ದೆ, ಯಾರನ್ನ ಒಬ್ಬರನ್ನ ಕೊಟ್ಟರೆ ಕೆಲಸನ ಒಬ್ಬರು ಕೊಡಲಿಲ್ಲ ಮನೆಯಾಳಿಗಳು. ಯಾಕೆ ಹೇಳು? ನಾನು ಕಳ್ಳಿ ಅಂತ ಈ ಸುಮ್ಮಿ ಜೊತೆ ಸೇರ್ಕೊಂಡೆ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿರೋದು. ಇಲ್ಲ ಅಂತ ಹೇಳಿದ್ರೆ ನಾನು ಯಾರು ಕೆಟ್ಟ ಕೆಟ್ಟದಾಗ ಮಾತಾಡ್ತಿರ್ಲಿಲ್ಲ. ಥೋ, ಎಂಥ ಜಾಗದಾಗ ಬಂದು ಕುಂತ್ಕೊಳಂಗೆ ಹೋಗ್ಬಿಟ್ಟೈತೆ. ಏನು ಮಾಡೋದು ಏನು ಕಥೆಯೋ? ಎಂಥ ಜಾಗದಾಗ ಬಂದು ಕುಂತಿದ್ದೀನಿ ನೋಡು. ಯಾರು ನನ್ನ ಬಗ್ಗೆ ತಲೆ ನೆನೆಯೇ ಕೆಡಿಸ್ಕೊಳಕ್ಕಿಲ್ಲ. ಹೊಟ್ಟೆ ಬೇರೆ ಹಸಿತಾ ಐತೆ. ಅಯ್ಯೋ, ಏನು ಮಾಡೋದು? ಯಾರನ್ನ ಊಟ ಕೊಟ್ಬಿಟ್ರೆ ಹೊಟ್ಟೆ ತುಂಬ ತಿಂದ್ಬಿಡ್ತೀನಪ್ಪ. ಯಾಕೆ ಮಮ್ತಿ ಹಿಂಗೆ ಬೀದಿನಾಗೆ ಕುಂತ್ಕೊಂಡಿದ್ಯಾ? ಏನಾಯ್ತಲೇ ನಿಂಗೆ? ನೀನು ನೋಡಿದ್ರೆ ನಗು ನಗು ಬತ್ತೈತೆ ನನಗಂತೂ. ಯಾಕೆ ಹಿಂಗೆ ಕುಂತ್ಕೊಂಡಿದ್ದೀಗಲ್ಲ? ಬೆಕ್ಕು ಚಲ್ಲಾಟ ಇಲ್ಲಿ ಪ್ರಾಣ ಸಂಕಟನಂತೆ. ನನ್ನ ಸಂಕಟ ನನಗೆ ಗೊತ್ತು. ಹೋಗಿ ಸುಮ್ಕೆನೆ ನೀಯ. ನನ್ನ ಕಷ್ಟ ನಿಂಗೆ ಕೇಳನಿ. ಒಬ್ರು ಉಣ್ಣಕ್ಕೆ ಕರಿಯೋಕ್ಕಿಲ್ಲ, ಒಬ್ರು ಒಂದು ಲೋಟ ಕಾಪಿ ಕೊಡೋಕ್ಕಿಲ್ಲ. ಮಾತಾಡೋದು ಮಾತ್ರ ಮಾತಾಡ್ತಾರೆ. ಮಾತಾಡ್ಕೇನು ಲಕ್ಷ ಮಾತಾಡ್ಬೋದು, ಮಾತಾಡೋದ್ರಾಗ ಏನೈತೆ. ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು. ಬಿಡು. ಯಾಕೆ ನಮ್ಮ ಮನೆಗೇನ ಕರೆದ್ಬಿಟ್ಟು ನಿನಗೆ ಒಂದು ಲೋಟ ಕಾಪಿ ಗಿಪಿ ಕೊಟ್ಬಿಟ್ಟೆ ಅಂದ್ರೆ ಲೋಟನು ಕದ್ಕೊಂಡು ಹೋಗ್ಬಿಡ್ತೀಯಲ್ವಾ? ಹೊಸ ಕದಿಯಕ್ಕೆ ಹೋಗಿದ್ದಂತೆ ಹಂಗೆ ಲೋಟ ಗಿಟ ಕದ್ಕೊಂಡೋದ್ರೆ ಎಲ್ಲಿ ನಿನ್ನ ದೋಸ್ತು ಸುಮಿ ಕಾಣ್ತಾನೆ ಇಲ್ಲ. ಈಗ ಅಜ್ಜಿ ಸುಮ್ಕೇನಿಯ ನಂಗೆ ತಿಕ್ಲತ್ತಿಸ್ಬೇಡ. ಸುಮ್ಕೇನಿಯ ಹೋಗ್ಬಿಡು. ನಂಗೆ ತಿಕ್ಲತ್ತುತ್ತೋ ಏನು ಮಾಡ್ತೀಯ ತಿಕ್ಲತ್ತಿದ್ರೆ? ಈಗಲೇ ಬೀದಿನಾಗಿದ್ಯಾ, ಇನ್ನೇನು ಮಾಡೋಕ್ಕಾಯ್ತದ ಹೇಳು? ಎಲ್ಲರೂ ನನ್ನ ಬಗ್ಗೆ ಮಾತಾಡೋರೇನಿಯ. ಮಾತಾಡಿ ನಿಮ್ಮ ಟೈಮಲ್ವಾ ನೀವು ಮಾತಾಡಿ. ನಮ್ಮ ಮಮ್ಮಿ ಯಾಕೆ ಹಿಂಗೆ ಕುಂತ್ ಕಡೆ ಬಂದ್ಬಿಟ್ಟು ನೋಡ್ಲಿ ನನ್ನ ಮಗಳು ನೋಡ್ತಾವಳೆ. ನೋಡ್ಲಿ ನೋಡೋಣ ಅದೇನು ಮಾಡ್ತಾಳು. ಕರಿತಾಳೆ. ನನಗೆ ಕಷ್ಟ ನೋಡ್ಬಿಟ್ಟು ಈ ಮುದುಕಿ ಕೇಳಬೇಕು ಅಂತ ಅನ್ಸೈತೆ. ಇನ್ನು ಅವಳು ಕೇಳಬೇಕು ಅಂತ ಅನ್ಸಲ್ವೇ? ನಮ್ಮಮ್ಮ ಬೇಕು ಅಂತ ನಮ್ಮ ಮನೆ ಮುಂದೆ ಕುಂತ್ಕೊಂಡು ಡ್ರಾಮಾ ಮಾಡ್ತೈತೆ ಅನ್ನಿಸ್ತದೆ. ನಮ್ಮ ಮಗನ ಕರ್ಕೊಂಡು ಹೋಗ್ತೀನಿ. ಯಮ್ಮನ ಕ್ಯಾರೆ ಅಂತನೂ ಅನ್ನೋದಿಲ್ಲ. ಅಯ್ಯೋ ಅಕ್ಕ, ಬೆಳಿಗ್ಗೆಯಿಂದನೂ ಊಟ ತಿಂದಿಲ್ಲ, ಏನೂ ಇಲ್ಲ. ಏನು ಮಾಡೋಕ್ಕಾಯ್ತದೆ? ನನಗಂತೂ ತಲೆ ಎಲ್ಲ ತಿರುಗಿ ಬಂದ್ಬಿಡ್ತು. ಅದಕ್ಕೆ ನೇಲ್ ಕುಂತ್ಕೊಂಡಿದ್ದೀನಿ ನೋಡು. ಅಯ್ಯೋ, ನನಗೂ ಸಾಕಾಗೋಗ್ಬಿಟ್ಟೈತೆ. ಮನೆ ಕಳನಿ ಅಂದರೆ ಮನೆ ಕಳಕ್ಕೆ ಜಾಗ ಇಲ್ಲ, ಏನೂ ಇಲ್ಲ. ಅಯ್ಯೋ, ತಲೆ ಕೆಟ್ಟು ಕ್ಯಾರೆಡ್ದ್ಬಿಟ್ಟೈತೆ ನಂಗಂತೂ. ಅಪ್ಪು ನಡಿ ಹೋಗೋಣ. ಅಯ್ಯೋ ಮಿಟುಗ್ಲಾಡಿ, ಅಲ್ಲಡು ನಾನು ತಲೆ ತಿರುಗ್ತೈತೆ, ಸುಸ್ತಾಯ್ತೈತೆ, ಕಣ್ಣೆಲ್ಲ ಮುಂಜಾಯ್ತೈತೆ ಅಂತ ಹೇಳ್ತಿದ್ರು ಕ್ಯಾರೆ ಅಂತನೂ ಮಾತಾಡ್ತಿಲ್ವಲ್ಲ? ಹಂಗೆ ನೆಟ್ಟು ಗೊಯ್ತಾವಳಲ್ಲ ಇವಳು. ಕ್ಯಾರೆ ಅಂತನೂ ಮಾತಾಡೋದು ಬೇಡವ ಇವಳು? ನೆಟ್ಟು ಗೊಯ್ತಿರೋದು ನೋಡಿ ಇವಳು. ಅಲ್ಲ, ಇಷ್ಟು ದಿನ ಸಾಕಿ ಸಲ್ವಿದ್ದೀನಿ. ಅವಳೇನ ಬೀದಿನ ಕುಂತಿದ್ರೆ ನಾನು ಸುಮ್ಮನೆ ಇತ್ತಿದ್ನ. ನಾನು ಅವಳನ್ನ ಒಳಗಡೆ ಕರ್ಕೊಂಡು ಸನ್ಮಾನ ಮಾಡ್ಬಿಟ್ಟು ಕರ್ಕತಾ ಇದ್ದೆ. ಮಗಳೇ ಬಾರವ ಅಂತ ಹೇಳ್ಬಿಟ್ಟು. ಇವಾಗ ನೋಡು, ಮುನಿಸ್ಕೊಂಡು ಮೂತಿ ತಿರ್ಗಿಸ್ಕೊಂಡು ಹೆಂಗೋಯ್ತಾಳೆ. ಅಲ್ಲ, ಇಲ್ಲಿ ನಾನೊಬ್ಳು ಕುಂತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಪೊರಿಗೆ ನಾನು ಇಲ್ವೇ ಅವಳಿಗೆ? ಅಯ್ಯೋ ದೇವ್ರೆ, ಏನು ಮಾಡೋದು? ಇವನ್ ಮಮ್ತಿ ನಿನ್ನ ಮಗಳು ಏನು ಕ್ಯಾರೆ ಅಂತನೂ ಮಾತಾಡಿಸ್ಲಿಲ್ಲ. ಆಗಲೇ ಮಗಳ ಜೊತೆನೂ ಶುರು ಮಾಡ್ಕೊಂಡು ನಾನೇನು ಶುರು ಮಾಡ್ಕೊಳ್ಳಿ? ಎಲ್ಲರ ಜೊತೆನೂ ಶುರು ಮಾಡ್ಕೊಳಕ್ಕೆ ನನಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ನನಗೆ. ಸುಮ್ಕಿರು, ಹೆಂಗೆ ಹೇಳ್ತೈತೆ ನೋಡು. ನನ್ನ ಮಗಳು ಏನೋ ಬೇಜಾರಾಗಿತ್ತಾಳೆ. ಇಲ್ಲ ಅಂತಂದರೆ ನನ್ನ ಮಗಳು ನನ್ನ ಸಂಡಕ್ಕೆ ನೋಡ್ಕೊತಾಳೆ. ಕರಿತಾಳೆ ನೋಡು, ಇವಾಗ ಬಂದ್ಬಿಟ್ಟು ಈಚೆ ಕಡೆಗೆ. ಕರಿತಾಳೆ. ಒಳಗಡೆ ಹೋಗಿ ಗಡಕ್ ತಗ್ತೀನಿ ಮನಿಕ. ಎಲ್ಲ ಮುದುಕಿ ನನ್ನೇ ಉಂಗಿಸ್ತಾಳೆ, ನನ್ನೇ ನೆನೆಯ. ಥೂ, ನನ್ನ ಮಗಳೇನು ಕರೆಯೋಕ್ಕಿಲ್ವಾ? ನನ್ನ ಮಗಳು ಅಯ್ಯೋ ಸುಸ್ತಾಯ್ತೈತೆ, ನನಗಂತೂ ತಲೆ ತಿರುಗ್ತೈತೆ, ಕಣ್ಣೆಲ್ಲ ಮಂಜದಂಗೆ ಐತೈತೆ. ನನ್ನನ್ನು ಯಾರೂ ಅಳಿಕೆ ಕರಿತಿಲ್ಲ. ಕಿವಳಿಸ್ಕೊತಿಲ್ವ ಅವಳು? ನಾನು ಚೂರು ಜೋರಾಗಿ ಹೇಳ. ಅಯ್ಯೋ ನಂಗೆ ತಲೆ ತಿರುಗ್ತೈತೆ. ಇವಳಿಗೇನು ಕಿವಿ ಕಿವಿಡ ಹೋಗ್ಬಿಟ್ಟವ ಅಂತ ನಾನು ಇಷ್ಟು ಜೋರಾಗಿ ಕಿವಿ ನೋಯ್ತೈತೆ. ಕಿವಿ ನನಗೆ ನೋಯ್ಯಂಗೆ ಕಿರಿಸ್ತಾ ಇದ್ದೀನಿ, ಬಾಯಿ ನೋಯ್ಯಂಗೆ ಕಿರಿಸ್ತಾ ಇದ್ದೀನಿ. ಇವಳು ಮಾತ್ರ ಕ್ಯಾರೆ ಅಂತನೂ ಅಂತಿಲ್ವಲ್ಲ? ಸುಮ್ಕೊಳ್ಳಲ್ಲ ಇವಳು. ಇವಳಿಗೆ ಏನು ಬಂದಿರತ್ತಪ್ಪ ದೊಡ್ಡಪ್ಪತ್ತಿ ಇವಳಿಗೆ? ಅಯ್ಯ, ಎಲ್ಲಿ ಕಾಣ್ತಾನೆ ಇಲ್ಲ. ಕೇಳಿಸ್ಕೊತಿಲ್ವಾ? ನನ್ನ ಮೊಮ್ಮಗ ಬತ್ತಾವನೆ. ಮೊಮ್ಮಗನೇ, ಏನಪ್ಪ ಸಂದಗಿದೇನಪ್ಪ ಮುದ್ದಿನ ಮೊಮ್ಮಗನೇ? ಅಜ್ಜಿ, ನೀವು ಜೋರಾಗಿ ಮಾತಾಡಬೇಡಿ. ನನಗೆ ABCD ಹೇಳ್ಕೊಳಕ್ಕೆ ಆಯ್ತಿಲ್ಲ ನನಗೆ. ಅಯ್ಯೋ ಎಲ್ಲ ನಿಂಗೆ ABCD ಹೇಳ್ಕೊಳಕ್ಕೆ ಕಷ್ಟ ಆಯ್ತದ? ನಾನು ಕಣ್ಲಾ ನಿಮ್ಮ ಅಜ್ಜಿ ನನ್ನ ಒಳಗಡೆ ಕರೆಯಲ್ವೇನ್ಲ ನೀನು? ನೋ ನೋ. ಯೋಲ ಬೊಡ್ಡಿ,
ಆ ನಾನು ಸುಮ್ಕೆನೆಯ ಏನೋ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕೆನೆ ಅವಾಗೆಲ್ಲ ಚಿಕ್ಕ ಹುಡುಗನಾಗ ಎತ್ಕೊಂಡು ಆಟ ಆಡಿಸ್ತಿದ್ದೆ ನಾನು. ಇವಾಗ ನೋಡ್ರೆ ನನಗೆ ತಿರುಮಂತ್ರ ಕೊಡ್ತಾನೆ. ಒಳಗಡೆ ಕರಿಲ್ಲ ಬತ್ತೀನಿ ನಾನುವೆ. ಎಲ್ಲ ಇವನ ಈ ನನ್ನ ಮಗನು ಕರಿತಿಲ್ವೇ? ಇವ್ರೇನೋ ಕರಿಯಂಗೆ ಕಾಣೆ. ನಾನೇನೇ ಒಳಗಡೆ ಹೋಯ್ತೀನಿರು. ಏನಾಯ್ತದೆ ಒಂದು ಮಾತು ಅಂತಾಳೆ ಅಷ್ಟೇನಿಯ, ಆಮೇಕಿಂದ ಸುಮ್ಮನೆ ಆಯ್ತಾಳೆ. ಮಗನೆ ಇವಾಗ ಏನಪ್ಪ ಮಾಡಲಿ ನಿಂಗೆ? ಊಟಕ್ಕೆ ಏನು ಮಾಡ್ಕೊಡ್ಲಿ ಹೇಳು? ಮ್ಯಾಗಿ ಮ್ಯಾಗಿ ಅನ್ಬೇಡ ಕಣಪ್ಪ, ಮ್ಯಾಗಿ ಸ್ಯಾನೆ ತಿನ್ನಬಾರ್ದು. ಮ್ಯಾಗಿ ಬಿಟ್ಟು ಬೇರೆ ಏನಾರ ಹೇಳು, ಮಾಡ್ಕೊಡ್ತೀನಿ ನಿಂಗೆ. ಅಮ್ಮ ನಂಗೆ ಮ್ಯಾಗಿ ನೆನೆಯ ಇಷ್ಟ, ನಂಗೆ ಮ್ಯಾಗಿ ಅಂದ್ರೆ ನೆನೆಯ ಇಷ್ಟ. ಶಾನೆ ತಿನ್ನಬಾರ್ದು ಕಣ. ಶಾನೆ ಬರೀ ಮ್ಯಾಗಿ 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 ಅಂತ ತಿಂತಿದ್ರೆ ಹೊಟ್ಟೆಗೆಲ್ಲ ಹುಳ ಬಿದ್ಬಿಡ್ತಾವ ಅಷ್ಟೇನಿಯ. ನೋಡು ಬ್ಯಾರೆ ಸಂದಕ್ಕಿರೋ ತಿನ್ಬೇಕು ನೀನು. ನೋಡು ನಿಂಗೆ ಇವಾಗ ಏನು ಮಾಡಲಿ? ಚಪಾತಿ ಮಾಡ್ಕೊಡ್ಲಾ? ಇಲ್ಲ ಚಪಾತಿನಾಗೆ ಎಗ್ ರೋಲು ಅಂತ ಏನೋ ಮಾಡ್ಕೊಡ್ಲಾ? ತಿಂತೀಗ ಸಂದಕ್ಕಿರ್ತದೆ ಕಣಪ್ಪ. ಒಳಗಡೆ ಸಾಸಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ, ತಿನ್ನು. ಹಂಗೆಲ್ಲನೂ ಏನು ಇಲ್ದಿದ್ದಂಗೆ ಮ್ಯಾಗಿ ಗೀಗಿ ಎಲ್ಲ ತಿಂದ್ರೆ ಅದ್ರಾಗ ಏನು ಇರಕ್ಕಿಲ್ಲ ಕಣ ಮಗ. ಅಮ್ಮ ರೋಲ್ ರೋಲ್. ಬಂಗಾರಿ ಏನು ಕೊಟ್ರಪ್ಪ ಸಿಸ್ವಾರದಾಗ ತಿನ್ನಕ್ಕೆ? ಉಪ್ಪಿಟ್ಟು. ಸದ್ಯ ಯಾರ ತಾವು ಕಿತ್ತಾಡ್ಕೋಬಾರ್ದು. ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಆಟಾಡ್ಕೊಂಡು ಇರಬೇಕು. ನಿಮ್ಮಮ್ಮ ನಿನಗೋಸ್ಕರ ಏನು ಬೇಕೋ ಎಲ್ಲನೂ ಮಾಡ್ತಾಳೆ, ಸರಿನಾ? ಇವಾಗ ನಮ್ಮ ಅಪ್ಪುಗೆ ಹೊಸ ಬಟ್ಟೆ ಬೇರೆ ತಗೊಂಬಿಟ್ಟು ಬರಬೇಕು. ನಮ್ಮ ಅಪ್ಪುಗೆ ಹಬ್ಬಕ್ಕೆ 2 ಜೊತೆ ತಗೊಂಬಿಟ್ಟು ಬರ್ತೀನಿ. ಕಷ್ಟಪಟ್ಟು ದುಡ್ದಿರೋದು ಮಗನೇ ನಾನು. ಕಷ್ಟಪಟ್ಟು ದುಡ್ದಿರೋ ಕಾಸಾಗೇನೆ ನೀ ತಂದು ನಿನಗೆ ಕೊಡ್ತೀನಿ ನೋಡು ಮೊದಲನೇ ಕಿತ್ತ. ನನ್ನ ಮಗನ ನಾನು ಸಾಕ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೆಮ್ಮೆ ಹೆಮ್ಮೆ ನನಗಂತೂ. ಸರಿ ಇರು, ಹೋಗ್ಬಿಟ್ಟು ನಿಂಗೆ ಮಾಡ್ಕೊಂಬಿಟ್ಟು ಬರ್ತೀನಿ. ಓ ನಾನಿನ್ ಯಾವ ಮನೆಯಾಗೆ ಇದೆಯೋ ಅನ್ಕೊಂಡಿದ್ದೆ. ಆ ಲಕ್ಷ್ಮಣಿನ ಈ ಕಿತ್ತೋಗಿರೋ ಮನೆಯಾಗಿರ್ಸವಳು. ಅವಳು ಯೋಗ್ಯತೆಗೆ ತಕ್ಕನಂಗಿರ್ಸವಳು ಬಿಡು ನೀನು. ಈ ಹಳೆ ಮನೆಯಾಗೆ ಯಾಕೆ? ಅವಳ ಮನೆಯಾಗೆ ಏನೇ ಇಕ್ಕೋಬೋದಿತ್ತಲ್ಲ, ಅವಳ ಮನೆಯಾಗೆ ಏನೇ ನೋಡ್ಕೋಬೋದಿತ್ತಲ್ಲ. ಯಾವುದೋ ಒಂದು ಕಿತ್ತೋಗಿರೋ ಮನೆ ಅದಕ್ಕೆ ತಂದ್ಬಿಟ್ಟು ಇರ್ಸವಳೆ. ಏನೈತಿ ಮನೆಯಾಗೆ? ಹಳೇದೊಂದು ಮಂಚ ಬಿಟ್ರೆ 4 ಸಾಮಾನು ಬಿಟ್ರೆ ಏನು ಕಾಣ್ತಾನೆ ಇಲ್ಲ. ಅಮ್ಮ ನೀನ ಒಳಗಡೆ ಕರೆದೋಳು ಯಾರು? ನಿನ್ನ ಒಳಗಡೆಗೆ ಬಾ, ಈ ಮನೆಯಾಗ ಏನು ಐಟಮ್ ಐತೆ ಅಂತ ನೋಡು. ಹಂಗೇನಿಯ ಆ ಲಕ್ಷ್ಮೂನ ಬೈಕ ಅಂತ ಹೇಳ್ಬಿಟ್ಟು ನಿಂಗೆ ಯಾರು ಹೇಳ್ದವರು ನಿನ್ನ ಬೈಕ ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು? ನಾನು ಏನಾರ ಹೇಳಿದ್ನ ನಿನಗೆ ನಮ್ಮ ಮನೆ ಒಳಗಡೆಗೆ ಬಾ ನೀನು ಅಂತ? ನೋಡಮ್ಮ ನಮ್ಮ ಮನೆ ಚಿಕ್ಕದೆ, ನಮ್ಮ ಮನೆಯಾಗ ಕಷ್ಟನೇ ಇರ್ಬೋದು ನೋಡು. ನಮ್ಮ ಮನೆಯಾಗ ಅದಕ್ಕೇ ಹೇಳ್ತಿರೋದು, ನಮ್ಮ ಮನೆನಾಗ ನೀನು ಇರಬೇಡ. ನಮ್ಮ ಮನೆ ತುಂಬ ಚಿಕ್ಕದು, ನಾವು ತುಂಬ ಕಷ್ಟ ಆಗಿದ್ದೀವಿ. ನಿಮ್ಮನ್ನ ಎಲ್ಲನೂ ನೋಡ್ಕೊಳ್ಳೋವಷ್ಟು ಲೈಫಾಗಂತೂ ನಾವಿಲ್ಲ. ನಾವು ಭಾಳ ಕಷ್ಟ ಏನೇ ಪಡ್ತಾ ಇದ್ದೀವಿ, ನಾವು ಭಾಳ ಕಷ್ಟದಾಗ ಏನೇ ಇದ್ದೀವಿ, ಸರಿನಾ? ನಿನ್ಗೆ ಅದು ಎಂಥ ಅರಮನೆ ಸಿಗ್ತದೋ, ನೀನು ಅರಮನೆ ಅಂತ ಮನೆಗೆ ಹೋಗ್ಬಿಟ್ಟು ನೀನು ಮಹಾರಾಣಿ ಅಲ್ವೇ ನಮ್ಮ ನೀನು? ಮೊದಲನೆಯ ಹೋಗ್ಬಿಟ್ಟು ಅರಮನೆ ಅಂತ ಮನೆಗೇನೆಯೇ ಇರು. ಇಂಥ ಬಡವರು ಮನೆಯಾಗ ನೀನೇನು ಇರಬೇಡ ನೋಡಮ್ಮ. ನಾನು ನಿನ್ನ ಕರೆದೂ ಇಲ್ಲ, ಮುಂದೆ ಕರೆಯೋದನ್ನೂ ಇಲ್ಲ. ನಿನ್ನ ಪಾಡು ನೀನು ಹೋದ್ರೆ ಸಂದಕ್ಕಿರ್ತದೆ. ದಯವಿಟ್ಟು ಈಚೆ ಕಡೆಗೆ ಹೋಗು ನೀನೇನೆಯ. ಅಯ್ಯೋ 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 ಅಯ್ಯೋ, ಏನು ಹಿಂಗೆ ಹೇಳ್ತಿದ್ಯಾ? ಅಯ್ಯೋ ಮನೆಯಾಳಿ, ನಿಂಗೆ ಬರಬಾರ್ದು ಬರ ನಿನಗೆ. ಏನೇ ಹಿಂಗೆ ಹೇಳ್ತಿದ್ದೀಗಲ್ಲ? ಅಲ್ಲ ಎತ್ತು ತಾಯಿ ನೀನಿಯ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀಗಲ್ಲ? ಅಮ್ಮ ನಾನು ಸೇರ್ಸೋಕ್ಕಿಲ್ಲ ಕಣಮ್ಮ. ನಿನ್ನ ಅಹಂಕಾರ ಎಲ್ಲನೂ ಯಾವಾಗ ಬಿಡ್ತೀಯೋ ಆವಾಗ ಏನಿಯ ನಿನ್ನ ಮನೆಗೆ ಸೇರ್ಸೋದು, ಅಲ್ಲಿ ಗಂಟ ಸೇರ್ಸೋದಿಲ್ಲ. ಅಲ್ಲ ನೀನು ಇನ್ನೂ ಬದಲಾಗಿಲ್ವಲ್ಲ? ಅದೇನೋ ಬಿದ್ದಿದ್ದರು ಬಿಸಿನೀರು ಕೊಟ್ಟರೆ ಎದ್ಗೋದ್ರು ಅಂತ ನನಗೆ ಗೊತ್ತಿಲ್ದಿದ್ದಂಗೆ ಬೀದಿನಾಗೆ ಬಿದ್ದಿರೋ ನನಗೆ ಯಾವುದೋ ಒಂದು ಮನೆ ವ್ಯವಸ್ಥೆ ಮಾಡಿಕೊಟ್ರೆ ಲಕ್ಷ್ಮಣಿ ನೀವು ಉಕ್ಕತ್ತಿಯಲ್ಲ. ನೋಡಮ್ಮ ನೀನು ಈ ಮನೆಯಾಗಿರ್ಬೇಡ. ನೀನು ಅದು ಯಾವ ಮನೆಗೆ ಇರಬೇಕು ಅಂತ ಅನಿಸ್ತದೋ ಹೋಗ ಯಾರ ಮನೆಗೇನೇ ಇರು. ನಮ್ಮ ಮನೆಯಾಗ ನಾನು ನಮ್ಮ ಮಗ ಇಬ್ಬರೇನೇ ಇರ್ತೀವಿ. ನಮ್ಮ ಜೀವನ ನಾವು ನೋಡ್ಕೊತೀವಿ. ನಾವು ತರಕಾರಿ ಮರ ಅಂತ ಸಾಮಾನ್ಯದ ಹುಡುಗಿ ನಾನು. ನಿನ್ನಂಗೆ ಕೋಟಿ ಕೋಟಿ ಯೋಚನೆ ಮಾಡೋ ಅಂತೇಳಲ್ಲ. ನೋಡಮ್ಮ ನೀನೀಗ ದಯವಿಟ್ಟು ಇಲ್ಲಿಂದ ಹೋದ್ರೆ ನನಗೂ ಸಂದ, ನಿನಗೂ ಸಂದ. ಎತ್ತು ತಾಯಿ ನೆನೆಯ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ನಾನು ಏನು ಮಾಡಿದ್ದೀನಿ ಅಂತದನ್ನ ನಾನೇನಿಯ ಮನೆಯಿಂದ ಹೋಗು ಅಂತ ಹೇಳ್ತಿದ್ದೀಗಲ್ಲ? ನಾನು ಈ ಮನೆಯೇ ಇರ್ತೀನಿ ಬಿಡು. ಯಾವುದೋ ಒಂದು ಗುಡಿಸ್ಲೋ ಪಡಿಸ್ಲೋ ಇನ್ನೇನು ಮಾಡೋಕ್ಕಾಯ್ತದೆ? ನಿನ್ನ ಬಿಟ್ರೆ ನನಗೆ ತಾನೇ ಇನ್ನು ಯಾರೇ ಇಲ್ಲೇ ಎಲ್ಲೋ ಒಂದು ತೆಗಿತೀನಿ ಬಿಡು. ಬೇಕಾರೆ ಆಮೇಕಿಂದ ಸಂದಕ್ಕಿರೋ ಮನೆ ನೋಡಿದ್ರೆ ಏನೇ ಆಯಿತು. ಇದ್ದೇ ಅಹಂಕಾರ ಬ್ಯಾಡ ಅನ್ನೋದು. ನಿನ್ನಿಂದ ನಾನು ಆಗಲೇ ಬೀದಿಗೆ ಬಂದ್ಬಿಟ್ಟಿದ್ದೆ. ಈಗ ಹೆಂಗೋ ನನ್ನ ಜೀವನ ಸುಧಾರಿಸ್ಕೊತಾ ಇದ್ದೀನಿ. ನೋಡಮ್ಮ ನೀನು ಬಂದ್ಬಿಟ್ಟು ನನ್ನ ತಲೆನಾಗ 16 ತುಂಬೋದು, ನಾನು ಏನೇನೇನೋ ಆಗೋದು ಅದೆಲ್ಲನೂ ಬೇಡ. ದಯವಿಟ್ಟು ನೀನು ಇಲ್ಲಿಂದ ಹೊಂಟೋಗ್ಬಿಡಮ್ಮ ಪ್ಲೀಸ್. ನಾನು ಸಂದಾಕಿರ್ತೀನಿ. ನಿನ್ನ ಮಾತುಗಳು ಕೇಳಿ 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 ನನ್ನ ದೇವ್ರನ್ನ ಹಾಳಾಗೋಯ್ತೀನಿ. ನಾನು ಸಂದಾಕಿರ್ಬೇಕು ಅಂತ ಹೇಳಿದ್ರೆ ನಿಜವಾಗೂ ನೀನು ಇರಬಾರ್ದು ಅಷ್ಟೇ. ಏನೋ ಸಂದಾಕಿರ್ತೀನಿ. ಅವಾಗ ನೀನಿದ್ರೆ ನಾನು ಸಂದಾಕಿರಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಮ್ಮ. ನೀನು ಕೈ ಮುಗಿತೀನಿ, ನಮ್ಮ ಮನೆಯಾಗಿರ್ಬೇಡ. ನಾನು ನನ್ನ ಮಗ ಇರ್ತೀವಿ. ಅಯ್ಯೋ 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 ಮನೆಯಾಳಿ, ಇವತ್ತು ತಾಯಿನೇ ಹೋಗ್ತಾ ಹೋಗು ಅಂತ ಹೇಳ್ತಿದ್ದೀಗಲ್ಲ? ನೋಡ್ದಿಲ್ಲ ಅಪ್ಪು? ನೋಡ್ದಾ ನಿಮ್ಮ ಅಮ್ಮನ ಹೆಂಗ ಅಜ್ಜಿನಿಯ ಮನೆಯಿಂದ ಕಳಿಸ್ತಾವಳೆ ಅಂತ ಹೇಳ್ಬಿಟ್ಟು? ಅಯ್ಯಯ್ಯೋ ಈಗ ಏನು ಮಾಡೋದು? ನೀನನ್ನ ಹೇಳ ಅಜ್ಜಿ ಇಲ್ಲೇನೇ ಇರಬೇಕು ಅಂತ ಹೇಳ್ಬಿಟ್ಟು ನೀನನ್ನ ಹೇಳ? ಇಲ್ಲ ನೀನು ಬ್ಯಾಡ್ ಅಜ್ಜಿ. ಬ್ಯಾಡ್ ನೀನು, ವೆರಿ 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 ಬ್ಯಾಡ್ ಅಜ್ಜಿ ನೀನು. ಯವ್ವ ಮೊಮ್ಮಗಂಗೂ ಬ್ಯಾಡ ಆಗೋಗ್ಬಿಟ್ನ ನಾನು. ಚೋಟುದ್ದ ಇಲ್ಲ ಇವನ್ ಸಮೇತನೂ ನಾನು ಪರ ಮಾತಾಡಕ್ಕಿಲ್ವಲ್ಲ. ಈಗ ಏನು ಮಾಡಲಿ ನಾನು? ಎಲ್ಲಿಗೆ ಅಂತ ಹೋಗ್ಲಿ? ಶಾನೆ ದುರಂಕರವಾಗಿ ಮಾತಾಡೋದ್ನ.
ನನಗೇನೋ ಹಂಗೆ ಅನ್ನಿಸ್ತಿಲ್ವಲ್ಲ ದುರಂಕರವಾಗಿ ಮಾತಾಡಿದೆ ಅಂತ. ಇದೆಲ್ಲ ಆಗಿರೋದು ಆ ಲಕ್ಷ್ಮಿಯಿಂದನೇ. ಆ ಅಮ್ಮ ಮಗಳನ್ನ ದೂರ ಮಾಡೋಳೆ ಅವಳೇನ್ಯಾ. ನನ್ನ ಮಗಳು ತಲೆಗೆ ಏನೋ ತುಂಬಿಟ್ಟು ಕರ್ಕೊಂಬಿಟ್ಟು ಬಂದಿಲ್ಲಿ ಬಿಟ್ಬಿಟ್ಟು ಅಮ್ಮ ಮಗಳನ್ನ ದೂರ ಮಾಡ್ತಾವಳೆ. ಆ ಲಕ್ಷ್ಮಿಗೆ ಮೊದಲು ಗ್ರಾಚಾರ ಬಿಡಿಸಿದ್ರೆ ಆವಾಗ ಅವಳೇ ಸುಮ್ ಕಾಯ್ತಾಳೆ. ನೋಡು, ನನ್ನ ಮಗಳನ್ನ ನಾನು ದೂರ ಮಾಡಿರೋದು. ಇವತ್ತು ನನ್ನ ಮಗಳು ನನ್ನನ್ನು ಬೇಡ ಅಂತವಳೆ ಅಂದರೆ ಅದು ಕಾರಣ ಆ ಲಕ್ಷ್ಮೂನೇನಿಯ. ಮೊದಲು ನನ್ನ ಮಗಳು ನನ್ನ ಮೇಲೆ ಎಷ್ಟು ಪಿರುತಿ ಮಾಡಿಕೊಂಡಿದ್ಲು. ಅವಳು ಬಂತಕ್ಕೆ ಹೋಗ್ತೀನಿ, ಅವಳು ಬಂತಕ್ಕೆ ಹೋಗಿ ಕೇಳ್ತೀನಿ, ಹಿಂಗೆ ಯಾಕೆ ಮಾಡಬೇಕಿತ್ತು ನನಗೆ ಅಂತ ಹೇಳ್ಬಿಟ್ಟು. ಬುಡಕ್ಕಿಲ್ಲ ನಾನು ಬುಡಕ್ಕಿಲ್ಲ. ಹಂಗೆ ನೀವು ಹೋಗಿ ಕೇಳೋದೇನೇನಿಯ ನಾನಂತೂ ಬುಡಕ್ಕಿಲ್ಲ. ನೋಡ್ತಾ ಇರು. ಮಳ್ಳಿ ಮಿಂಚುಳ್ಳಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಪ್ಪ ಸದ್ಯ ಹೋಯ್ತು. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಇಲ್ಲಿ ಬಂತು ತಲೆನೋವು. ನಮ್ಮಮ್ಮ ಬದಲಾಗಲೇಬೇಕು. ಬದಲಾಗ ಗಂಟ ಈಚೆ ಕಡೆ ಏನೇ ಇರಲಿ. ಸುಲಭವಾಗಿ ನಾನು ಒಳಗಡೆ ಕರ್ಕೊಂಬಿಟ್ರೆ ತಿರುಗಿ ಬಂದು ಆಟ ಆಡಿಸ್ತದೆ ನನ್ನ. ಬೇಡ, ಈಗಿನ್ನೂ ನಾನು ಜೀವನ ಕಟ್ಕೋತಾ ಇದ್ದೀನಿ. ಈಗ ನಾನು ಜೀವನ ಕಟ್ಕೋಬೇಕು, ನಾನೆಲ್ಲ ಸರಿ ಹೋಗ್ಬೇಕು, ನಾನು ಏನೇನೋ ಮಾಡಬೇಕು. ಇನ್ನೂ ಕೆಲಸ ಐತಿ. ಬೇಡ ಈಗಲೇನಿ ಅದು ಇದು ಅಂತ ಹೇಳ್ಬಿಟ್ಟು ನಾನೆಲ್ಲನೂ ನಮ್ಮ ಅಮ್ಮನ ಇರಿಸ್ಕೊಂಬಿಟ್ರೆ ಯಪ್ಪ ಬೇಡಪ್ಪ. ಏನಪ್ಪ ಅಜ್ಜಿ ಜೊತೆ ಇರಬೇಕು, ಅಜ್ಜಿ ನೋಡಬೇಕು ಅಂತ ಅನ್ನಿಸ್ತೈತೆ ನಿನಗೆ? ಅಜ್ಜಿ ಬೇಕಿತ್ತ ನಿನಗೆ? ಬ್ಯಾಡಮ್ಮ, ಅಪ್ಪ ಹೇಳೈತೆ. ಅಮ್ಮ ಏನ್ ಹೇಳ್ತದೋ ಅದನ್ನ ಕೇಳು. ಅಮ್ಮ ಯಾರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತದೋ ಅವ್ರ ಹತ್ರ ಮಾತಾಡು. ಅಮ್ಮ ಏನ್ ಕೊಡ್ತದೋ ಅದನ್ನ ತಿನ್ನು ಅಂತ ಅಪ್ಪನೇ ಹೇಳೈತೆ. ಅಮ್ಮ ನಿಂಗೆ ಯಾರು ಇಷ್ಟನೋ ನಂಗೆ ಅವರೇ ಇಷ್ಟ ಕಣಮ್ಮ. ನಿಂಗೆ ಯಾರು ಇಷ್ಟ ಇಲ್ವೋ ನಂಗೆ ಅವ್ರ ಇಷ್ಟ ಇಲ್ಲ ಕಣಮ್ಮ. ಅಜ್ಜಿ ಟೂ ಬ್ಯಾಡ ಅಂತ ನೀನು ಹೇಳ್ದಲ್ಲಮ್ಮ, ನನ್ಗೂನು ಅಜ್ಜಿ ಟೂ ಬ್ಯಾಡಮ್ಮ. ನನ್ಗೂನು ಬ್ಯಾಡ ಅಜ್ಜಿ. ಮಗನೇ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊತಾ ಇದೆಯಾ ಕಣಪ್ಪ ನೀನಂತೂ. ಚಿಕ್ಕ ವಯಸ್ಸಿಗೆ ಅರ್ಥ ಮಾಡ್ಕೊತಿದ್ಯಲ್ಲ. ಒಂಥರ ನಿನ್ನಂಥ ಮಗನ ಪಡಿಯೋಕೆ ನಾನು ಪುಣ್ಯ ಮಾಡಿದ್ದೆ. ಅಯ್ಯೋ, ನಾನೇ ದೂರ ಮಾಡ್ಕೊಂಬಿಡ್ತಾ ಇದ್ನಲ್ಲ ನಿನ್ನ ಅನ್ಯಾಯವಾಗಿ. ಅಯ್ಯಪ್ಪ, ನೆನೆಸ್ಕೊಂಡ್ರೇನಿಯ ಭಯವಾಯ್ತದೆ. ಈಗ ಹೆಂಗೋ ನಿನ್ನಂಥ ಒಳ್ಳೆ ಮಗು ನನ್ನ ಜೊತೆಗಿರೋದಕ್ಕೆ ಯಾರು ಬೇಡ ಅಂತ ಅನ್ನಿಸ್ತೈತೆ. ಇರಪ್ಪ, ನಿನಗೆ ಅಂತ ಹೇಳ್ಬಿಟ್ಟು ರೋಲ್ ಮಾಡ್ಕೊಬಿಟ್ಟು ಬರ್ತೀನಿ, ತಿನ್ನಲ್ಲ ಇಬ್ರು ಕುಂತ್ಕೊಂಡು. ಅಮ್ಮ ಕಾರ್ಟೂನು, ಅಮ್ಮ ಅಮ್ಮ ಮೊಬೈಲ್ ಕೊಡು, ಇಲ್ಲ ಟಿವಿ ಕೊಡು. ಮೊಬೈಲ್ ಐತೆ, ಮೊಬೈಲ್ ಕೊಡ್ತೀನಿ. ಮೊಬೈಲಾಗ ನೋಡ್ಕ. ಟಿವಿ ಇಲ್ಲ ಕಣಪ್ಪ ಈ ಮನೆಯಾಗೆ, ತಗೊಂಬಿಟ್ಟು ಬರೋಣ ನಾವು ಸರಿನಾ? ಈಗ ಮೊಬೈಲ್ ಕೊಡ್ತೀನಿ ಅಂದೇನಿಯ, ಆದರೆ ಏನಿ ನೋಡ್ಕ ನೀನು. ಸರಿ ಅಮ್ಮ, ಆಯ್ತು ಆಯ್ತು ಆಯ್ತು. ನನ್ನ ಮಗಂಗೆ ನಾನು ಬೆಸ್ಟ್ ಲೈಫ್ ಕೊಡಬೇಕು. ನನ್ನ ಮಗಂಗೆ ನಾನು ಒಬ್ಬಳೆ ನೆನೆಯ ಕಷ್ಟಪಟ್ಬಿಟ್ಟು ಬೆಳೆಸ್ಬಿಟ್ಟು ನನ್ನ ಮಗನೊಂದು ಒಳ್ಳೆ ಲೆವೆಲ್ಲಾಗ ಏನಿಯ ನಿಲ್ಲಿಸ್ಬೇಕು ನನ್ನ ಮಗನ. ಅದೇ ನೆನೆಯ ನನ್ನ ಆಸೆ. ನಾನು ಒಳ್ಳೆ ಸಂಪಾದನೆ ಮಾಡಬೇಕು. ನನ್ನ ಮಗಂಗೆ ಏನೂ ಇಲ್ಲ ಅಂತ ಅನ್ನಿಸ್ಬಾರ್ದು.